ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ನಾಗರಿಕ್ ಕಾರ್ಯಕ್ರಮವನ್ನು ಹೇಗೆ ನಾವು ದೀಕ್ಷಾ ಅಪ್ಲಿಕೇಶನ್ನ ಮೂಲಕ ನಿರ್ವಹಣೆ ಮಾಡಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಇದು ಡಯಟ್ ಚಿಕ್ಕಮಗಳೂರಿನಿಂದ ಪ್ರಸ್ತುತಗೊಳ್ಳುತ್ತಿದೆ. ಮೊದಲು ನಾವು ದೀಕ್ಷಾ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡಾಗ ಅದು ಲಾಗಿನ್ ಪೇಜ್ಗೆ ಬರುತ್ತೆ. ಈ ರೀತಿಯಾಗಿ ಮೊದಲೆಲ್ಲ ದೀಕ್ಷಾವನ್ನು ಗೆಸ್ಟ್ ಯೂಸರ್ಸ್ ಆಗೂ ಸಹ ನಾವು ನೋಡ್ಬೋದಿತ್ತು. ಆದರೆ ಈಗ ಕಡ್ಡಾಯವಾಗಿ ಎಲ್ಲರೂ ಸಹ ಲಾಗಿನ್ ಆಗಬೇಕಾಗುತ್ತೆ. ಈ ಒಂದು ಕಾರ್ಯಕ್ರಮವನ್ನು ನಾವು ನಿರ್ವಹಣೆ ಮಾಡೋದಕ್ಕೋಸ್ಕರ ಸೈನ್ ಇನ್ ವಿತ್ ಗೂಗಲ್ ಆಪ್ಷನನ್ನು ನಾವು ತಗೊಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತ ಒಂದು ಅವಕಾಶ ಇದೆ. ಮತ್ತು ನಿಮ್ಮದೇ ಆದ ದೀಕ್ಷಾ ಕ್ರೆಡೆನ್ಷಿಯಲ್ಸ್ ಇದ್ದರೆ ಅದನ್ನು ಹಾಕ್ಬಿಟ್ಟು ಸಹ ನಾವು ಲಾಗಿನ್ ಆಗ್ಬೋದು. ನಾವೇನು ಮಾಡೋಣ, ಸೈನ್ ಇನ್ ವಿತ್ ಗೂಗಲ್ ತಗೊಳ್ಳೋಣ. ಸೈನ್ ಇನ್ ವಿತ್ ಗೂಗಲ್ ಅಂತ ನಾವು ತಗೊಳ್ತಿದ್ದಂಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಎಷ್ಟು ಜಿಮೇಲ್ ಇರ್ತಾವೋ ಅವು ತೋರಿಸುತ್ತಿಲ್ಲಿ. ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ನಿಮ್ಮದೇ ಆದಂಥ ಒಂದು ಜಿಮೇಲ್ನ ಮೂಲಕ ನೀವು ಒಳ ಹೋಗುವಂಥದ್ದು ಆಗುತ್ತೆ. ಈ ರೀತಿ ಪೇಜ್ ಬರುತ್ತೆ. ನೀವು ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಜಿಮೇಲನ್ನು, ಅದನ್ನು ಆಗ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಮಗೆ ಲಾಗಿನ್ ಮಾಡುತ್ತೆ. ದೀಕ್ಷಾದಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅನ್ನೋ ಒಂದು ಅವಕಾಶದ ಮೂಲಕ ಲಾಗಿನನ್ನು ಮಾಡಿ ಕೊಡುತ್ತೆ. ಈಗ ಮಾತ್ರ ನಾವು ದೀಕ್ಷಾದಲ್ಲಿರುವ ಸಂಪನ್ಮೂಲಗಳನ್ನು ನಾವು ನೋಡ್ಬೋದು, ಅಸೆಸ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ಲಾಗಿನ್ ಆಗೋವಂಥವ್ರಿಗೆ ಈ ರೀತಿಯಾಗಿ ಒಂದು ಅವಕಾಶವನ್ನು ಅದು ತೋರಿಸುತ್ತೆ. ಬಟ್ ಇಲ್ಲಿ ದೀಕ್ಷಾವನ್ನು ನಾವು ಅಸೆಸ್ ಮಾಡಬೇಕಾದ್ರೆ ಕಡ್ಡಾಯವಾಗಿ ಎಲ್ಲರೂ ಸಹ ಏನು ಮಾಡಬೇಕಾಗುತ್ತೆ ಅಂದರೆ ತಮ್ಮ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಅಂದರೆ ಯಾರು ದೀಕ್ಷಾವನ್ನು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪ್ರೊಫೈಲನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಪ್ರೊಫೈಲನ್ನು ಅಪ್ಡೇಟ್ ಮಾಡೋದು ಹೇಗೆ ಅಂದರೆ, ಇಲ್ಲಿ ರೈಟ್ ಟಾಪ್ ಕಾರ್ನರಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಡಿ ಅಂತ ಒಂದು ಪ್ರೊಫೈಲ್ ಐಕಾನ್ ಇದೆ. ಬಲಭಾಗದ ಮೇಲ್ತುದಿಯಲ್ಲಿದೆ ನೋಡಿ, ಡಿ ಅಂತ ಇದೆ ನೋಡಿ. ಆ ಒಂದು ನಿಮ್ಮ ಹೆಸರು ಯಾವ್ದಿರುತ್ತೆ, ಜಿಮೇಲ್ನ ಮೊದಲೇ ವರ್ಡ್ ಅಲ್ಲಿ ಬಂದು ಕೂತಿರುತ್ತೆ, ಮೊದಲೇ ಅಕ್ಷರ. ಇಲ್ಲಿ ನೀವು ಬಂದ ನಂತರ ನಿಮ್ಮ ಪ್ರೊಫೈಲ್ ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರೊಫೈಲ್ ಕಂಪ್ಲೀಷನ್ 85% ಅಂತ ಇಲ್ಲಿದೆ. ಬಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಲಾಗಿನ್ ಆಗುವಂಥವ್ರಿಗೆ ಕೇವಲ 30% ಮಾತ್ರ ಇರುತ್ತೆ, 35% ಇರುತ್ತೆ. ಆಗ ಮೊದಲೇನು ಮಾಡಬೇಕು, ಪ್ರೊಫೈಲ್ ಇನ್ಫಾರ್ಮೇಷನ್ ಅಂತ ಕೆಳಗಡೆ ಇದೆಯಲ್ಲ, ಈ ಪ್ರೊಫೈಲ್ ಇನ್ಫಾರ್ಮೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಡಿಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಎಡಿಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಸ್ಟ್ ನೇಮನ್ನು ಆಯ್ಕೆ ಮಾಡ್ಕೊಳ್ಳಿ. ಮಿಡಲ್ ನೇಮು, ಲಾಸ್ಟ್ ನೇಮು ಕಂಪಲ್ಸರಿ ಏನಿಲ್ಲ, ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಅದಾದ ನಂತರ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಡೇಟ್ ಆಫ್ ಬರ್ತನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದಾಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೇಟ್ ಆಫ್ ಬರ್ತ್ ಆಪ್ಷನ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತೋ ಅದನ್ನು ನೀವು ಹಾಕುವಂಥದ್ದು ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಅದಾದ ನಂತರ ನಿಮ್ಮ ಜೆಂಡರನ್ನು ಆಯ್ಕೆ ಮಾಡ್ಕೊಳ್ಳಿ, ಸೇವ್ ಅಂತ ಕೊಡಿ. ಆಗ ಪರ್ಸ್ನಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಆಗುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನ್ ಅಪ್ಡೇಟ್ ಆಗಿದ ತಕ್ಷಣವೇ ಪ್ರೊಫೈಲ್ ಸೆಟ್ಟಿಂಗ್ಸು ಏನಾಗುತ್ತೆ ಅಂದರೆ 65% ಬರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಇದು ಮೊದಲೇ ಲಾಗಿನ್ ಆಗಿದ್ದರಿಂದ ಇದು 100% ಆಯಿತು. ಇದ್ರ ಜೊತೆಗೆ ನೀವೇನು ಮಾಡಬೇಕು, ಅಕಾಡೆಮಿಕ್ ಇನ್ಫಾರ್ಮೇಷನ್ ಅನ್ನೋದನ್ನೂ ಸಹ ನೀವೇನು ಮಾಡಬೇಕು, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಏನು ಮಾಡ್ತೀರಾ, ಅಕಾಡೆಮಿಕ್ ಇನ್ಫಾರ್ಮೇಷನ್ ಅನ್ನೋದು ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಇಲ್ಲಿ ಕೆಳಗಡೆ ಅಕಾಡೆಮಿಕ್ ಇನ್ಫಾರ್ಮೇಷನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಅಕಾಡೆಮಿಕ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಮೊದಲೇನು ಮಾಡ್ತೀರಾ ನೀವು ಅಂದರೆ ನಿಮ್ಮ ರೋಲನ್ನು ಸೆಲೆಕ್ಟ್ ಮಾಡ್ತೀರಾ. ಆ್ಯಸ್ ಎ ಟೀಚರ್ ರೋಲನ್ನು ಮಾಡ್ತೀರಾ. ಆ್ಯಸ್ ಎ ಅಫಿಷಿಯಲ್ ರೋಲನ್ನು, ಹೆಡ್ ಮಾಸ್ಟ್ರು ಅಥವಾ ಡಯಟ್ ಫ್ಯಾಕಲ್ಟೀಸ್ ಇವರೆಲ್ಲರೂ ಏನು ಮಾಡ್ತಾರೆ, ಹೆಡ್ ಟೀಚರ್ಸ್ ಅಂಡ್ ಅಫಿಷಿಯಲ್ಸ್ ಅಂತ ತಗೊಳ್ತಾರೆ. ಸೊ ಟೀಚರ್ ಆದರೆ ನೀವು ಟೀಚರನ್ನು ಆಯ್ಕೆ ಮಾಡ್ಕೊಳ್ತೀರಾ. ಸೊ ಅದಾದ ನಂತರ ಕೆಳಗಡೆ ಟೀಚರ್ ಅಂತ ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಅಲ್ಲಿ ಟೀಚರ್ ಬರುತ್ತೆ. ಬೋರ್ಡನ್ನು ಕಂಪಲ್ಸರಿಯಾಗಿ ಕರ್ನಾಟಕ ತಗೊಳ್ರಿ. ಇಲ್ಲಿ ಬೇರೆ ಯಾವುದೇ ಬೋರ್ಡ್ ಇದ್ದರೂ ಸಹ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕರ್ನಾಟಕ ಅಂತ ಇರುತ್ತೆ, ಅದನ್ನು ಚೆಕ್ ಇನ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ. ಅದಾದಮೇಲೆ ಮೀಡಿಯಮ್ ಅಂತ ಇರುತ್ತೆ. ನೀವು ಯಾವ ಮೀಡಿಯಮಲ್ಲಿ ಪಾಠ ಮಾಡ್ತೀರಾ, ಕನ್ನಡ ಮೀಡಿಯಮ್ ಅಂತಿದ್ರೆ ಕನ್ನಡ ತಗೊಂಡು ಸಬ್ಮಿಟ್ ಕೊಡಿ, ಕನ್ನಡ ಬಂದು ಕೂರುತ್ತೆ. ಕ್ಲಾಸು ನೀವು ಯಾವುದಕ್ಕೆ ಟೀಚ್ ಮಾಡ್ತೀರಾ ಆ ಕ್ಲಾಸನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಸೊ ನಾನು ಕ್ಲಾಸ್ 10ನ್ನು ತಗೊಳ್ತಾ ಇದ್ದೀನಿ. ಆಮೇಲೆ ಸಬ್ಮಿಟ್ ಕೊಡಿ. ಸಬ್ಜೆಕ್ಟ್ ಅಂತ ಕೇಳುತ್ತೆ. ಸೊ ನನ್ನ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಅಂತ ಅಂದ್ಕೊಂಡ್ರೆ ಮ್ಯಾಥ್ಸ್ ಹಾಕಿ, ಕನ್ನಡ ಆದರೆ ಕನ್ನಡ ಹಾಕಿ, ಜನರಲ್ ಆದರೆ ಜನರಲ್ ಹಾಕಿ, ನಿಮ್ಗೆ ಯಾವುದಾಗುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ.
ಅದಾದ್ಮೇಲೆ ಸಬ್ಜೆಕ್ಟ್ ಆರ್ಟ್ ಅಂತ ಬರುತ್ತೆ, ಯಾವ ಸಬ್ಜೆಕ್ಟನ್ನು ಪಾಠ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಮಾತ್ರ ನಾವು ಮಲ್ಟಿಪಲ್ ಆಪ್ಷನನ್ನು ಆಯ್ಕೆ ಮಾಡ್ಬೋದು. ಉದಾಹರಣೆಗೆ ನಾನು ಸೈನ್ಸ್ ಪಾಠ ಮಾಡ್ತೀನಿ, ಅದಾದಮೇಲೆ ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತೀನಿ. ಸೊ ಈ ರೀತಿ ನೀವು ಯಾವ ಸಬ್ಜೆಕ್ಟ್ಗಳನ್ನು ಪಾಠ ಮಾಡ್ತೀರೋ ಅಷ್ಟು ಸಬ್ಜೆಕ್ಟ್ಗಳನ್ನು ನೀವು ಇಲ್ಲಿ ಆಯ್ಕೆ ಮಾಡ್ಬೋದು. ನೋಡ್ಬೋದು ಎಷ್ಟು ಥರ ಎಲ್ಲ ರೀತಿಯ ಯಾವ್ಯಾವುದು ಪಾಠ ಮಾಡ್ತೀವೋ ನಾವು ಎಲ್ಲದೂ ಸಹ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಎಷ್ಟು ಬೇಕೋ ಅಷ್ಟನ್ನು ಆಯ್ಕೆ ಮಾಡಿ ಸಬ್ಮಿಟನ್ನು ಕೊಟ್ಟರೆ ಇದು ಇಲ್ಲಿ ಬಂದು ಕೂರುತ್ತೆ. ಸೊ ನೋಡ್ಬೋದು ಇಲ್ಲಿ ಅಬ್ಸರ್ವ್. ಹಾಗೆ ನಿಮ್ಮ ಸ್ಟೇಟ್ ಯಾವುದು ಅಂತ ಕೇಳುತ್ತೆ. ಮತ್ತೊಮ್ಮೆ ಮೇಲ್ಗಡೆ ಬೋರ್ಡ್ ಇರುತ್ತೆ, ಕೆಳಗಡೆ ಸ್ಟೇಟ್ ಇರುತ್ತೆ. ಸ್ಟೇಟ್ ಯಾವುದು ಅಂದರೆ ನೀವು ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ತೀರಾ. ಸೊ ಇಲ್ಲಿ ನೋಡ್ಬೋದು ನಮ್ಮ ರಾಜ್ಯವನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕೊಡ್ತೀರಾ. ಅದಾದಮೇಲೆ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಸೆಲೆಕ್ಟ್ ಮಾಡಿಕೊಂಡು ಸೊ ನಿಮ್ಮದು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, 10 ವರ್ಷದಿಂದ ಕೆಳಗಿನ, 10ರಿಂದ 20, 20ಕ್ಕಿಂತ ಜಾಸ್ತಿ ಇದೆಯಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆಮೇಲೆ ಸಬ್ ರೋಲ್ ಕೇಳುತ್ತೆ. ಸಬ್ ರೋಲ್ ಅಂದರೆ ಸೊ ಯಾವ ತರಗತಿಗಳಿಗೆ ನೀವು ಪಾಠ ಮಾಡ್ತಾ ಇದ್ದೀರಾ ಅಂತ. ಇಲ್ಲೂ ಸಹ ಮಲ್ಟಿಪಲ್ ಇದನ್ನು ನೀವು ಆಯ್ಕೆ ಮಾಡ್ಕೊಳ್ಬಹುದು. ಸೊ TGT ಇರ್ಬೋದು, PST ಇರ್ಬೋದು, ಅಥವಾ ಹೈಸ್ಕೂಲ್ ಟೀಚರ್ಸ್ ಇರ್ಬೋದು, ಕಾಲೇಜ್ ಲೆಕ್ಚರ್ಸ್ ಇರ್ಬೋದು. ಸೊ ಮತ್ತು ಅದೇ ರೀತಿ ಡಯಟ್ ಫ್ಯಾಕಲ್ಟೀಸ್ ಇರ್ಬೋದು, ಯಾರು ಯಾವುದ್ರಲ್ಲಿ ನೀವು ಆಮೇಲೆ ಫಿಸಿಕಲ್ ಎಜುಕೇಷನ್ ಟೀಚರ್, PE ಟೀಚರ್ ಇರ್ಬೋದು, ಸ್ಪೆಷಲ್ ಟೀಚರ್ಸ್ ಇರ್ಬೋದು, ಎಲ್ಲರಿಗೂ ಇಲ್ಲಿ ಅವಕಾಶ ಇರುತ್ತೆ. ಮಲ್ಟಿಪಲನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೋದು ಬೇಕಾದರೆ. ಸೊ ಅದಾದ ನಂತರ ಸಬ್ಮಿಟ್ ಕೊಟ್ಟು ಅದು ಮಲ್ಟಿಪಲನ್ನು ಆಯ್ಕೆ ಮಾಡ್ಬೋದು. ಇಲ್ಲಿ ಡಿಸ್ಟಿಕ್ ಅಂತ ಕೇಳುತ್ತೆ, ನಮ್ಮ ಜಿಲ್ಲೆ ಯಾವುದು ಅನ್ನೋದಿರುತ್ತೆ. ಅಲ್ಲಿ ನಮ್ಮ ಜಿಲ್ಲೆಯನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಮ್ಮ ಜಿಲ್ಲೆ ಚಿಕ್ಕಮಗಳೂರು ಆಗಿರೋದ್ರಿಂದ ಚಿಕ್ಕಮಗಳೂರನ್ನು ಆಯ್ಕೆ ಮಾಡ್ಕೊಳ್ಳೋಣ. ನಮ್ಮ ಬ್ಲಾಕ್ ಯಾವುದು, ನಮ್ಮ ಬ್ಲಾಕು ನರಸಿಂಹರಾಜಪುರ, ಹಾಗಾಗಿ ನರಸಿಂಹರಾಜಪುರವನ್ನು ಆಯ್ಕೆ ಮಾಡ್ಕೊಳ್ಳೋಣ. ಕ್ಲಸ್ಟರ್ ಯಾವುದು, ನಮ್ಮ ಕ್ಲಸ್ಟರ್ ಯಾವುದು, ನಮ್ಮ ಕ್ಲಸ್ಟರ್ನ ಆಯ್ಕೆ ಮಾಡ್ಕೊಳ್ಳೋಣ. ಕ್ಲಸ್ಟರನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕೊಟ್ಟಿದ ಮೇಲೆ ಆ ಕ್ಲಸ್ಟರ್ಗೆ ಸಂಬಂಧಪಟ್ಟ ಎಲ್ಲ ಶಾಲೆಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಮ್ಮ ಶಾಲೆ ಯಾವ್ದಾಗಿರುತ್ತೋ ಆ ಶಾಲೆಯನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಆಗುತ್ತೆ. ಆಗ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಟ್ಟ ಮೇಲೆ ಇದು ಒಂದು ಟೈಮ್ ಇದಾಗಿರುತ್ತೆ. ಆಗ ನಿಮ್ಮ ಪ್ರೊಫೈಲು 100% ಆಗುತ್ತೆ. ಯಾವಾಗ ನಿಮ್ಮ ಪ್ರೊಫೈಲ್ 100% ಆಗುತ್ತೋ ಇದು ಸೇವ್ ಕೊಟ್ಟ ನಂತರ ನೀವು ಏನು ಮಾಡ್ತೀರಾ, ವಾಪಸ್ ಬರ್ತೀರಾ. ಸೇವ್ ಕೊಟ್ಟ ನಂತರ ವಾಪಸ್ ಬರ್ತೀರಾ. ಈಗ ಅದೆಲ್ಲ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ಈಗ ನೀವು ವಾಪಸ್ ಬಂದು ನೋಡಿದ್ರೆ ಆಟೋಮೆಟಿಕಲಿ ನಿಮ್ಮ ಪ್ರೊಫೈಲ್ ಕಂಪ್ಲೀಷನ್ 100% ಆಗಿರುತ್ತೆ. ಮೊದಲು ನಿಮಗೆ ಲಾಗಿನ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಪ್ರೊಫೈಲ್ ಆಲ್ರೆಡಿ ಅಪ್ಡೇಟ್ ಮಾಡ್ಕೊಂಡಿದ್ರೆ ಗುಡ್. ಮಾಡಲಿಲ್ಲ ಅಂದರೆ ಪ್ರೊಫೈಲ್ ಅಪ್ಡೇಷನಿಗೆ ಹೋದಾಗ ಪರ್ಸ್ನಲ್ ಇನ್ಫಾರ್ಮೇಷನ್ ಫಸ್ಟು 30% ಇರುತ್ತೆ. ಅದಾದಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನನ್ನು ಅಪ್ಡೇಟ್ ಮಾಡಿದ ಮೇಲೆ 60 ಆಗುತ್ತೆ. ಅದಾದಮೇಲೆ ಅಕಾಡೆಮಿಕ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಿದ ಮೇಲೆ ಅದು 100% ಆಗುತ್ತೆ. ಇದು ಒನ್ ಟೈಮ್ ನಾವು ಮಾಡ್ಕೊಳ್ಳೋ ಅಂಥದ್ದು. ಸೊ ಇದಾದ ನಂತರ ನಾವು ದೀಕ್ಷಾದಲ್ಲಿ ಸಂಪನ್ಮೂಲಗಳನ್ನು ನಾವು ಬಳಕೆಗೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಮುಂದುವರೆದು ಈಗೇನು ಮಾಡೋದು, ನಾವು ಡಿಜಿಟಲ್ ನಾಗರಿಕ್ ಕಾರ್ಯಕ್ರಮವನ್ನು ಹೇಗೆ ನಿರ್ವಹಣೆ ಮಾಡೋದು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಮೊದಲಿಗೆ ಏನು ಮಾಡಿ, ಇದು ನಮ್ಮ ದೀಕ್ಷಾದ ಅಪ್ಲಿಕೇಶನ್ನ ಹೋಮ್ ಪೇಜ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಬ್ರೌಸ್ ಬೈ ಕೆಟಗರಿ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಕೋರ್ಸು, ಡಿಜಿಟಲ್ ಟೆಕ್ಸ್ಟ್ ಬುಕ್ಕು, ಅಬ್ಸರ್ವೇಷನ್ನು ಮತ್ತು ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಈ ರೀತಿ 4 ಆಪ್ಷನ್ಗಳನ್ನು ನಮ್ಮ ಆ್ಯಪಲ್ಲಿ ನಾವು ನೋಡ್ಬೋದು. ಇದರಲ್ಲಿ ನಮ್ಮ ಡಿಜಿಟಲ್ ನಾಗರಿಕ್ ಕಾರ್ಯಕ್ರಮ ಇರೋ ಅಂಥದ್ದು ಯಾವುದರಲ್ಲಿ ಅಂದರೆ ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನಲ್ಲಿ ಸಿಗ್ತದೆ. ಹಾಗಾಗಿ ನಾವು ಪ್ರಾಜೆಕ್ಟ್ ಅನ್ನೋ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡಿದ್ದೇ ಆದರೆ ಆಗ ಅದು ಓಪನ್ ಆಗುತ್ತೆ. ಸೊ ಎಷ್ಟು ಪ್ರಾಜೆಕ್ಟ್ಗಳು ಓಪನ್ ಆಗಿದ್ದಾವೆ ಅಂತ ಇಲ್ಲಿ ನೋಡ್ಬೋದು. ಅಸೈನ್ ಟು ಮೀ, ಡಿಸ್ಕವರ್ಡ್ ಬೈ ಮೀ, ಕ್ರಿಯೇಟೆಡ್ ಬೈ ಮೀ ಅಂತ 3 ಕೆಟಗರಿ ಇರುತ್ತೆ. ಇವನ್ನೇನು ತಲೆ ಕೆಡಿಸ್ಕೊಳ್ಬೇಡ. ಅಸೈನ್ ಟು ಮೀ ಅನ್ನೋದ್ರಲ್ಲಿ ಅಂದರೆ ಯಾವುದನ್ನ ನಾನು ಅಸೆಸ್ ಮಾಡ್ಕೊಳ್ಬೇಕು ಅನ್ನೋದೇ ಆದರೆ ಕರ್ನಾಟಕ ಬೋರ್ಡನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇವುಗಳು ಬಂದು ಕೂತಿರ್ತವೆ ಆಟೋಮೆಟಿಕಲಿ. ಯಾವುದು, ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್, ಅಂತಾರಾಷ್ಟ್ರೀಯ ಯೋಗ ದಿನ 2024. ಅಂತಾರಾಷ್ಟ್ರೀಯ ಯೋಗ ದಿನ 2024 ಆಲ್ರೆಡಿ ಮುಗ್ದೋಗಿದೆ. ಈಗ ಪ್ರೆಸೆಂಟ್ ಇರುವಂತಹ ಡಿಜಿಟಲ್ ನಾಗರಿಕ್ ಕಾರ್ಯಕ್ರಮದ ಕೋರ್ಸ್ ಅಥವಾ ಪ್ರಾಜೆಕ್ಟ್ ಯಾವುದು ಅಂದರೆ ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್. ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ಅದು ಟೈಟ್ಲ್ ಆಫ್ ದ ಪ್ರೋಗ್ರಾಮ್. ನಮಗೆ ಅದು ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅಂದರೆ ನಮ್ಮ ಏನು ಡಿಜಿಟಲ್ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಅಥವಾ ನಮ್ಮ ಎಲ್ಲ ದಿನನಿತ್ಯದ ವ್ಯವಹಾರಗಳನ್ನು ನಾವು ಮೊಬೈಲ್ ಮುಖಾಂತರನೇ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಒಂದು ಅಕೌಂಟ್ಗಳು ಏನು ಡಿಜಿಟಲ್ ಅಕೌಂಟ್ಗಳನ್ನು ಸುರಕ್ಷಿತವಾಗಿ ಹೇಗೆ ಇಟ್ಕೊಳ್ಬೇಕು, ಅದಕ್ಕೆ ನನಗೇನು ಸೇಫ್ಟಿ, ಸೆಕ್ಯೂರಿಟಿ ಮತ್ತು ಅವೇರ್ನೆಸ್ ಇರಬೇಕು ಅನ್ನೋದನ್ನು ತಿಳಿಸ್ಕೊಡೋದೆ ಈ ಒಂದು ಕಾರ್ಯಕ್ರಮ ಯಾವುದು, ಡಿಜಿಟಲ್ ನಾಗರಿಕ. ಈ ಕಾರ್ಯಕ್ರಮವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಿಂದ ಈ ಒಂದು ಕೋರ್ಸನ್ನು ನಾವು ಅಸೆಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ
ಅದನ್ನ ಮಕ್ಕಳಲ್ಲಿ ಅವೇರ್ನೆಸ್ ಅನ್ನ ಮೂಡಿದ್ರೆ ಮಕ್ಕಳು ಅವರ ಮೂಲಕ ಅವ್ರು ಏನ್ ಮಾಡ್ತಾರೆ, ಅವರ ತಂದೆ ತಾಯಿ ಪೋಷಕರಿಗೆ ತಿಳಿಸ್ತಾರೆ. ಆಗ ಆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಆ ಫಲಪ್ರದವಾಗುತ್ತೆ ಅನ್ನೋದು ತಿಳ್ಕೊಬೇಕಾಗಿರುವಂಥದ್ದು. ಹಾಗಾಗಿ ಈ ಪ್ರಾಜೆಕ್ಟ್ ಯಾವುದು ಅಂದ್ರೆ ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್. ಅದು ಡಿಜಿಟಲ್ ನಾಗರಿಕ ಕಾರ್ಯಕ್ರಮದ ಒಂದು ಕೋರ್ಸ್ ಆಗಿರುತ್ತೆ. ಅದನ್ನ ಏನ್ ಮಾಡ್ಬೇಕು, ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಏನ್ ಮಾಡಿದ್ವಿ, ಪ್ರಾಜೆಕ್ಟ್ ಇದರಲ್ಲಿ ಮೇಕಿಂಗ್ ಎ ಅನ್ನೋದು ಓಪನ್ ಮಾಡಿದ್ವಿ, ಈ ತರ ಬಂತು. ಅದಾದ್ಮೇಲೆ ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ಆಗ ಈ ತರ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪ್ರಾಜೆಕ್ಟ್ ಡೀಟೇಲ್ಸ್, ಯಾರು ಏನು ಅನ್ನೋದು ಇಲ್ಲಿದೆ. ಅದಾದ್ಮೇಲೆ ಟಾಸ್ಕ್ ಡೀಟೇಲ್ಸ್ ಅಂತ ನೋಡಿದ್ರೆ ನಮಗೆ 7 ಟಾಸ್ಕ್ಗಳನ್ನ ಇಲ್ಲಿ ಕೊಡಲಾಗಿದೆ. ಆ 7 ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದ್ರೆ ನಮ್ಮ ಈ ಕೋರ್ಸು ಸರ್ಟಿಫಿಕೇಟ್ನೊಂದಿಗೆ ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡಬೇಕು, ನಾವು ಏನು ನಿಷ್ಠಾ ಮತ್ತೆ NEP ಕೋರ್ಸ್ಗಳನ್ನ ಮಾಡ್ಕೊಳ್ಳುವಾಗ ನಾವು ಹೇಗೆ ಕೋರ್ಸಿಗೆ ಲಾಗಿನ್ ಆಗ್ತಿದ್ವೋ ಅದೇ ರೀತಿ ಇಲ್ಲಿ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಈ ಒಂದು ಕೋರ್ಸ್ಗೆ ಲಾಗಿನ್ ಆಗ್ತೀವಿ. ಈಗ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ಮತ್ತೊಮ್ಮೆ ನಾನು ತೋರಿಸ್ಕೊಂಡು ಬಂದ್ಬಿಡ್ತೀನಿ. ಮೊದಲು ಹೋಮ್ ಪೇಜಲ್ಲಿ ಇರ್ತೀರಾ. ಅದಾದ್ಮೇಲೆ ಇಲ್ಲಿ ಬ್ರೌಸ್ ಬೈ ಕೆಟಗರಿ ಅಂತ ಇರುತ್ತೆ. ಇದರಲ್ಲಿ 4 ಕೆಟಗರಿ ಇದೆ. ಅದರಲ್ಲಿ ನಮ್ಮ ಡಿಜಿಟಲ್ ನಾಗರಿಕ ಕಾರ್ಯಕ್ರಮ ಇರುವಂತ ಪ್ರಾಜೆಕ್ಟ್ ಅನ್ನೋದ್ರಲ್ಲಿದೆ. ಪ್ರಾಜೆಕ್ಟ್ ಅನ್ನೋ ಕೆಟಗರಿ ಮೇಲೆ ಕ್ಲಿಕ್ ಮಾಡ್ತೀರಾ. ಪ್ರಾಜೆಕ್ಟ್ ಅನ್ನೋದು ಕೆಟಗರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 2ನ್ನ ತೋರಿಸ್ತಾ ಇದೆ, ಜಾಸ್ತಿನೂ ತೋರಿಸ್ಬೋದು ನಿಮಗೆ. ಕರ್ನಾಟಕ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿದಾಗ 2ನ್ನ ತೋರಿಸುತ್ತೆ. ಇಲ್ಲೇನು ಅಂದ್ರೆ ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋದು ಡಿಜಿಟಲ್ ನಾಗರಿಕ ಕಾರ್ಯಕ್ರಮದ ಒಂದು ಕೋರ್ಸ್ನ ಟೈಟಲ್ ಆಗಿರುತ್ತೆ. ಹಾಗಾಗಿ ಈ ಒಂದು ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಕೋರ್ಸ್ ಏನು ಓಪನ್ ಆಗುತ್ತೆ. ಇಲ್ಲಿ ಈ ಕೋರ್ಸಿಗೆ ಜಾಯಿನ್ ಆಗುವಾಗ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಕೋರ್ಸ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಯಾವ ತರ ಬರುತ್ತೆ ಅನ್ನೋದನ್ನ ಒಂದು ಇದಿರುತ್ತೆ. ಆಗ ಏನ್ ಮಾಡಿ, ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಕೋರ್ಸಿಗೆ ಜಾಯಿನ್ ಆದ್ವಿ. ಇದೇ ರೀತಿ ಇತ್ತು ನಮಗಲ್ಲಿ ಎಲ್ಲಿ NEP ಮತ್ತು ನಿಷ್ಠಾ ಕಾರ್ಯಕ್ರಮಗಳಲ್ಲೂ ಸಹ ಇದೇ ರೀತಿ ಇದ್ದಿದ್ದು. ಈಗೇನ್ ಮಾಡಿ, ಒಂದೊಂದೇ ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಒಟ್ಟು 7 ಮಾಡ್ಯೂಲ್ಗಳನ್ನ ನಾವು ಇಲ್ಲಿ ನೋಡ್ಬೋದು. ಈ 7 ಮಾಡ್ಯೂಲ್ಗಳನ್ನ ನಾವು ಪೂರ್ಣಗೊಳಿಸ್ಕೊಂಡ್ರೆ ನಾವು ಈ ಒಂದು ಕೋರ್ಸ್ ಅನ್ನ ಪೂರ್ಣಗೊಳಿಸ್ದಂಗೆ ಆಗುತ್ತೆ. ಹಾಗಾಗಿ ಮೊದಲೇದಾಗಿ ಇರುವಂತ ಇದ್ಯಾವುದು ಅಂದ್ರೆ ವಾಚ್ ದ ಟ್ರೈನಿಂಗ್ ವಿಡಿಯೋ, ತರಬೇತಿ ವಿಡಿಯೋವನ್ನ ವೀಕ್ಷಿಸಿ ಅಂತ ಇದೆ. ಅಲ್ಲಿ ವ್ಯೂ ರಿಸೋರ್ಸ್ ಮೇಲೆ ಇಲ್ಲಿ ಪ್ರಾಜೆಕ್ಟ್ ಡೀಟೇಲ್ಸ್, ಟಾಸ್ಕ್ ಡೀಟೇಲ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಅದು ಯಾವಾಗ್ಲೂ ಓಪನ್ ಆದಾಗ ಹಿಂಗಿರುತ್ತೆ. ಟಾಸ್ಕ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಇವು ಏನ್ ಮಾಡ್ಯೂಲ್ಗಳು ಓಪನ್ ಆಗ್ತವೆ. ಈಗೇನ್ ಮಾಡಿ, ಮೊದಲೇ ಮಾಡ್ಯೂಲ್ ನಾವು ನೋಡ್ತಾ ಇದೀವಿ. ವ್ಯೂ ರಿಸೋರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 3ಅನ್ನ ತೋರಿಸುತ್ತೆ. ಒಂದು ಟೀಚರ್ ಟ್ರೈನಿಂಗ್ ವಿಡಿಯೋ ಕನ್ನಡದಲ್ಲಿರುತ್ತೆ, ಟೀಚರ್ ಟ್ರೈನಿಂಗ್ ವಿಡಿಯೋ ಇಂಗ್ಲಿಷಲ್ಲಿರುತ್ತೆ, ವಾಚ್ ಎ ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ ಇರುತ್ತೆ. ಅಂದ್ರೆ ನೀವು ಕನ್ನಡ ಅಥವಾ ಇಂಗ್ಲಿಷ್ 2 ವಿಡಿಯೋದಲ್ಲಿ ಯಾವ್ದಾದ್ರು ಒಂದನ್ನ ನೀವು ನೋಡಬಹುದು. ಅದಾದ್ಮೇಲೆ ವಾಚ್ ಎ ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ ಬರುತ್ತೆ. ಆ ವಾಚ್ ಎ ಪಾಸ್ವರ್ಡ್ ಸೆಕ್ಯೂರಿಟಿ ಅನ್ನೋದು ಹೆಚ್ಚಿನ ಕಲಿಕೆಗೋಸ್ಕರ ಇರುವಂತ ಸಂಪನ್ಮೂಲಗಳಾಗಿರ್ತವೆ. ಈಗೇನ್ ಮಾಡೋಣ, ಫಸ್ಟ್ ಟೀಚರ್ ಟ್ರೈನಿಂಗ್ ವಿಡಿಯೋವನ್ನ ಓಪನ್ ಮಾಡ್ಕೊಳ್ಳೋಣ. ಈಗ ನೋಡಿ, ಇಲ್ಲಿ ನಾವು ಅಬ್ಸರ್ವ್ ಎಲ್ಲರಿಗೂ ಮಾಡಬಹುದು. ನಮಸ್ಕಾರ. ಈಗ ವಿಡಿಯೋ ಓಪನ್ ಆಯ್ತು. ತಮಗೆ ಆದರದ ಸ್ವಾಗತ. ಇದು 8 ನಿಮಿಷ 10 ಸೆಕೆಂಡ್ಗಳ ಕಾಲ ಈ ವಿಡಿಯೋ ಇದೆ. ಈ ವಿಡಿಯೋವನ್ನ ಪೂರ್ಣ ಆಗೋ ತನಕ ನೋಡ್ಬೇಕು. ಇದರಲ್ಲಿ ಸೈಬರ್ ಸುರಕ್ಷತೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅಗತ್ಯವಾದ ಮಾಹಿತಿಗಳನ್ನ ಕೊಟ್ಟಿರ್ತಾರೆ. ಈ ಒಂದು ವಿಡಿಯೋವನ್ನ ಪೂರ್ಣಗೊಳಿಸಿದ ಮೇಲೆ ಈ ಒಂದು ಮಾಡ್ಯೂಲ್ ಕಂಪ್ಲೀಟ್ ಆಗಿರುತ್ತೆ ಅಂತ ಬರುತ್ತೆ. ನಾನೇನ್ ಮಾಡ್ತೀನಿ ಅಂದ್ರೆ, ಈಗ ನಾನು ಸ್ವಲ್ಪ ಮುಂದೆ ಹೋಗ್ತೇನೆ. ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ಅದು ವಿಡಿಯೋ 8 ನಿಮಿಷ 10 ಸೆಕೆಂಡ್ ಆದ ತಕ್ಷಣನೇ ನಿಮಗೆ ಈ ರೀತಿಯಾಗಿ ಒಂದು ಬರುತ್ತೆ, ಯು ಜಸ್ಟ್ ಕಂಪ್ಲೀಟೆಡ್ ದ ವಿಡಿಯೋ. ಅಲ್ಲಿ ನೋಡ್ಬೋದು 34 ಸೆಕೆಂಡ್ ಅಲ್ಲಿ ವಿಡಿಯೋ ಕಂಪ್ಲೀಟ್ ಆಗಿದೆ ಅಂತ. ಹಾಗಾಗಿ ಇದು ಪ್ರೊಫೈಲ್ ಅಪ್ಡೇಟ್ ಆಗೋದಿಲ್ಲ. ಈಗೇನ್ ಮಾಡಿ, ಎಕ್ಸಿಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದೆ ಆದ್ರೆ ವಾಪಸ್ ಇಲ್ಲಿ ಬರುತ್ತೆ ವಾಚ್ ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ. ಇವು ಇಂಗ್ಲಿಷ್ ಅಲ್ಲೂ ಬೇಕಾದ್ರೆ ನೀವು ವಿಡಿಯೋವನ್ನ ನೋಡಬಹುದು. ವಾಚ್ ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ ಇದೆ. ಅಲ್ಲಿ ನೋಡಿದ್ರೆ ಏನ್ ಸಿಗುತ್ತೆ ಅಂದ್ರೆ ಪಾಸ್ವರ್ಡ್ ಕ್ರಿಯೇಷನ್ ಕ್ರೈಟೀರಿಯಾ ಅಂತ. ಇದ್ಮೇಲೆ ಪಾಸ್ವರ್ಡ್ ನಮ್ಗೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಲಿಂಕ್ಡ್ ಸಂಪನ್ಮೂಲಗಳನ್ನ ಅವ್ರು ಕೊಟ್ಟಿದ್ದಾರೆ. ಅವುಗಳನ್ನ ನೋಡ್ಕೊಳ್ಳೋದ್ರ ಮೂಲಕ ನಾವು ಹೆಚ್ಚಿನ ಜ್ಞಾನವನ್ನ ನಾವು ಪಡ್ಕೊಳ್ಬಹುದು. ಇಷ್ಟು ಕೆಲಸವನ್ನ ಮುಗಿದ್ರೆ ಒಂದು ಮಾಡ್ಯೂಲ್ ಮುಗ್ದೋಯ್ತು. ಅಂದ್ರೆ
10 ನಿಮಿಷದಲ್ಲಿ ಒಂದು ಮಾಡ್ಯೂಲ್ ಮುಗೀತು ಅನ್ನೋದು ನಿಮಗೆ ಗೊತ್ತಿರಬೇಕು. ವಿಡಿಯೋ ನೋಡಕ್ಕೆ ಇದು ಅದಾದ್ಮೇಲೆ ನಿಮಗೆ ವಾಚ್ ಪಾಸ್ವರ್ಡ್ ಸೆಕ್ಯೂರಿಟಿ ಅಂತ ನೋಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೇನು ಕಾಣ್ತಾ ಇಲ್ಲ, ನಥಿಂಗ್. ಸೊ ಅಲ್ಲೇನು ಪ್ರೋಗ್ರೆಸ್, ನಮ್ಗೆ ಅಲ್ಲಿ ಒಂದು ವಿಡಿಯೋ ನೋಡಿದ ಕೂಡಲೇ ಇಲ್ಲಿ ಪ್ರೋಗ್ರೆಸ್ ತೋರಿಸ್ಬಿಡೋದಲ್ವಾ, ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ತೋರಿಸ್ಬೇಕಾದ್ರೆ ನೀವು 2 ಕೆಲಸ ಮಾಡಬೇಕು. ಒಂದನೇ ಕೆಲಸ ಏನು ಅಂದ್ರೆ ಇಲ್ಲಿ ಸಿಂಕ್ ಅಂತ ಒಂದು ಬಟನ್ ಇದೆ, ಆ ಸಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆಗ ನೋಡಿ, ಈಗ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಸಿಂಕ್ಡ್ ಆದ ನಂತರ ಸೊ ಕಂಪಲ್ಸರಿಯಾಗಿ ಸಿಂಕ್ ಮಾಡಿ. ಯಾಕೆಂದ್ರೆ ನೀವು ಆಫ್ಲೈನಲ್ಲಿ ನೋಡಿರ್ತೀರಾ, ಸೊ ಆನ್ಲೈನಲ್ಲಿ ನೋಡಿರ್ತೀರಾ. ಸಿಂಕ್ ಮಾಡಿಲ್ಲ ಅಂದ್ರೆ ಇಲ್ಲಿ ಪ್ರೋಗ್ರೆಸ್ ತೋರಿಸಲ್ಲ. ಈಗ ತೋರಿಸ್ತಿಲ್ವಲ್ಲ ಅಂದ್ರೆ ಇನ್ನೂ ಒಂದು ಕೆಲಸ ಇದೆ. ಇಲ್ಲಿ ವಿಡಿಯೋದ ಮುಂದೆ ವ್ಯೂ ರಿಸೋರ್ಸ್ನ ಮುಂದೆ ಮಾಂಡೇಟ್ರಿ ಅಂತ ಇದೆಯಲ್ವಾ, ಅದ್ರ ಮುಂದೆ 3 ಡಾಟ್ ಇದೆ. ಆ 3 ಡಾಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಡಿಟ್ ಮತ್ತೆ ಶೇರ್ ಅಂತ ಆಪ್ಷನ್ ಇದೆ. ಎಡಿಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಈ ವಿಡಿಯೋವನ್ನ ನೀವು ಯಾವತ್ ನೋಡಿದ್ರಿ, ಆ ವಿಡಿಯೋ ನೋಡಿದ್ ಕಂಪ್ಲೀಟ್ ಆಯ್ತಾ ಅಥವಾ ಇನ್ಕಂಪ್ಲೀಟ್ ಇದೆಯಾ ಅನ್ನೋ ಒಂದು ಇದನ್ನ ನೀವೇ ಕೊಡಬೇಕಾಗುತ್ತೆ. ಉದಾಹರಣೆಗೆ ನಾನು ಇದನ್ನ ಇವತ್ತು ನೋಡಿದ್ದೀನಿ, 10ನೇ ತಾರೀಕು ಡಿಸೆಂಬರು. ಸೊ ಈ ವಿಡಿಯೋ ನನಗೆ ಕಂಪ್ಲೀಟ್ ಆಯ್ತು ಅಂತ ಆದ್ರೆ ಕಂಪ್ಲೀಟೆಡ್ ಅಂತ ಕೊಡಿ. ಇಲ್ಲ ಕಂಪ್ಲೀಟ್ ಆಗಿಲ್ಲ, ಅರ್ಧ ಆಗಿದೆ ಅಂದ್ರೆ ಇನ್ ಪ್ರೋಗ್ರೆಸ್ ಅಂತ ಕೊಡಿ. ಆಯ್ತಾ? ಕಂಪ್ಲೀಟೆಡ್ ಅಂತ ಕೊಟ್ಟು ಸೊ ಆಡ್ ಸಬ್ ಟಾಸ್ಕ್ ಅಂತ ಇದೆ, ಬೇಕಾದ್ರೆ ಇನ್ನೂ ಬೇಕಾದ್ರೆ ನೀವು ಟಾಸ್ಕ್ ಆಡ್ ಮಾಡ್ಬೋದು. ಸೊ ಇಷ್ಟು ಕೊಟ್ಟು ಸೊ ಅದಾದ ನಂತರ ಆಡ್ ಫೈಲ್ ಅಂತ ಒಂದು ಆಪ್ಷನ್ ಇದೆ. ಈ ಆಡ್ ಫೈಲ್ ಏನು ಅಂದ್ರೆ ಆಕ್ಟಿವಿಟಿಯನ್ನ ಕೊಟ್ಟಿರ್ತಾನೆ. ಆಕ್ಟಿವಿಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಆಡ್ ಫೈಲ್ ಅನ್ನ ಕೊಟ್ಬಿಟ್ಟು ನಾವು ಆ ಒಂದು ಫೈಲ್ಗಳನ್ನ ಅಪ್ಲೋಡ್ ಮಾಡಿದ್ರೆ ನಮಗೆ ಸರ್ಟಿಫಿಕೇಟ್ ಜನರೇಟ್ ಆಗುತ್ತೆ. ಸರ್ಟಿಫಿಕೇಟ್ ಜನರೇಟ್ ಆಗಬೇಕಾದ್ರೆ ಕಂಪಲ್ಸರಿ ಆಗಿ ಅಟ್ಲೀಸ್ಟ್ 2 ಫೈಲ್ಗಳನ್ನಾದ್ರೂ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನೀಗ ವಾಪಸ್ ಬರ್ತೀನಿ. ಈಗ ನೋಡಿ, ಅಬ್ಸರ್ವ್ ಮಾಡಿ, ನಿಮ್ಮ ಕಂಪ್ಲೀಟೆಡ್ ಅಂತ ನಾನು ಕೊಟ್ಟಿದ ನಂತರ ಏನು 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ತಗೊಂಡು ಇಲ್ಲಿ ಯಾವತ್ತು ಎಂಡ್ ಡೇಟ್, ಯಾವತ್ತಿಗೆ ನಾನು ಈ ಒಂದು ಮಾಡ್ಯೂಲ್ ಕಂಪ್ಲೀಟ್ ಮಾಡಿದ್ದೀನಿ ಅಂತ ನಾನು ಸೆಲೆಕ್ಟ್ ಮಾಡಿ ಕಂಪ್ಲೀಟೆಡ್ ಅಂತ ಕೊಟ್ಟು ನಾನು ವಾಪಸ್ ಬಂದನೋ ಆಗ ಆಟೋಮೆಟಿಕಲಿ ಇಲ್ಲಿ ಪ್ರೋಗ್ರೆಸ್ ಆಯ್ತು. 7ರಲ್ಲಿ 1 ಮಾಡ್ಯೂಲ್ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಇನ್ನ ಮುಂದುವರೆದು ಇನ್ನೊಂದು ಇದನ್ನ ತೋರಿಸ್ತೀನಿ. ಯಾಕೆಂದ್ರೆ ಈ ಮಾಡ್ಯೂಲ್ ಅಲ್ಲಿ ಆಕ್ಟಿವಿಟಿ ಎಲ್ಲಿಯೂ ತೋರಿಸಿರ್ಲಿಲ್ಲ. ಆದ್ರೆ ಈಗ 2ನೇದಕ್ಕೆ ಹೋಗೋಣ. 2ನೇದಕ್ಕೆ ಹೋದ್ರೆ ನೀವೇನ್ ಮಾಡಬೇಕು, 2ನೇ ಮಾಡ್ಯೂಲ್ ನಲ್ಲಿ ಇಲ್ಲಿ ವ್ಯೂ ರಿಸೋರ್ಸ್ ಅಂತ ಇದೆ. ಈ ವ್ಯೂ ರಿಸೋರ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಕ್ಲಾಸ್ ರೂಮ್ ಪ್ರೆಸೆಂಟೇಶನ್ ಅಂತ ಇದೆ. ಅಲ್ಲಿ ಕನ್ನಡ ಇಂಗ್ಲಿಷ್ ಅಂತ ಇದೆ, ಇಂಪಾರ್ಟೆಂಟ್ ಪಾಸ್ವರ್ಡ್ಸ್ ಅಂತ ಇದೆ. ಈಗ ಕ್ಲಾಸ್ ರೂಮ್ ಪ್ರೆಸೆಂಟೇಶನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಮೊದಲೇ ವಿಡಿಯೋದಲ್ಲಿ ಏನು ಫೈಲ್ ಬಂತಲ್ಲ ಅದೇ ಫೈಲು ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೋಡ್ತಾ ಹೋಗ್ಬೋದು ನೋಡಿ, ಸೈಬರ್ ಸುರಕ್ಷತೆ ಅಂದ್ರೇನು, ಸೈಬರ್ ದಾಳಿ ಅತ್ಯಂತ ಸುಲಭ ರೂಪ ಯಾವುದು. ಸೊ ಈ ಒಂದು ಮೊದಲೇ ವಿಡಿಯೋದಲ್ಲಿ ಇದನ್ನೇ ಅವ್ರು ಏನ್ ಮಾಡಿದ್ರು, ಸೈಬರ್ ಸುರಕ್ಷತೆ ಹೇಗೆ, ಪಾಸ್ವರ್ಡ್ ಹೇಗಿರ್ಬೇಕು ಅನ್ನೋದನ್ನ ಅವರು ತಿಳಿಸ್ಕೊಡೋ ಅಂಥದ್ದು ಮಾಡಿದ್ರು. ಸೊ ಈಗ ಇದನ್ನ ಹೀಗೆ ಮುಂದುವರೆದ್ರೆ ಇಲ್ಲಿ ಏನಾಯ್ತು, ಈ ಒಂದು ಬಂತು. ಸೊ ಏನ್ ಮಾಡಬಾರ್ದು, ನಿಜ ಯಾವುದು ಸುಳ್ಳು ಯಾವುದು, ನೀವು ಆ ವಿಡಿಯೋವನ್ನ ನೋಡಿದ್ರೆ ನಿಮಗೆ ಅದರ ಅರ್ಥ ಆಗುತ್ತೆ. ಸೊ ಇಲ್ಲಿಗೆ ಈ ಮಾಡ್ಯೂಲ್ ಮುಗೀತು. ಈ ಮಾಡ್ಯೂಲಲ್ಲಿ ಆಕ್ಟಿವಿಟಿ ಏನು ಆಕ್ಟಿವಿಟಿ ಕೊಟ್ಟಿದ್ದಾರೆ, ಏನು ಪ್ರತಿಜ್ಞೆ ತಗೊಳ್ಳಿ ಅಂತ ಇದೆ, ತೆಗೆದುಕೊಳ್ಳಿ ಅಂತ. ನಾನು ಪ್ರತಿಜ್ಞೆ ಮಾಡುತ್ತೇನೆ, ಸೈಬರ್ ಬೆದರಿಕೆಗಳ ವಿರುದ್ಧ ಎದ್ದು ನಿಲ್ಲುತ್ತೇನೆ ಮತ್ತು ಸಹಾನುಭೂತಿಯಿಂದ ವರ್ತಿಸುತ್ತೇನೆ. ಈ ರೀತಿ ಪ್ರತಿಜ್ಞೆ ಇದೆ. ಈ ಪ್ರತಿಜ್ಞೆಯನ್ನ ನಾವು ಮಕ್ಕಳ ಮುಂದೆ ಇದ್ರದ್ದು ಅವೇರ್ನೆಸ್ನ ಮೂಡಿಸಿ ಅದಾದ್ಮೇಲೆ ಪ್ರತಿಜ್ಞೆ ತಗೊಳ್ಬೇಕು. ಅದ್ರದ್ದೊಂದು ಸಣ್ಣ ವಿಡಿಯೋ ತುಣುಕನ್ನು ಮಾಡ್ಕೊಳ್ಬೋದು, ಅಥವಾ ಫೋಟೋಗಳನ್ನಾದ್ರೂ ತಗೊಂಡು ಅದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಸೊ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಫಿನಿಶ್ ಇಲ್ಲಿ ಎಲ್ಲಿ ಅವರು ಆಕ್ಟಿವಿಟಿ ಕೊಟ್ಟಿರ್ತಾರೋ ಅಂತ ಸಂದರ್ಭದಲ್ಲಿ ನಾವು ಅಪ್ಲೋಡ್ ಮಾಡ್ಬೇಕಾಗತ್ತೆ. ನೋಡಿ, ಇದು ಕಂಪ್ಲೀಟೆಡ್ ಆಯ್ತು, ಮಾಡ್ಯೂಲ್ ಕಂಪ್ಲೀಟ್ ಆಯ್ತು ಅಂತ ಇಲ್ಲಿ ಬಂತು. ಈಗ ನಾವು ಬ್ಯಾಕ್ ಅರಮಾರ್ಕ್ ಅನ್ನ ಕ್ಲಿಕ್ ಮಾಡಿದ್ರೆ ವಾಪಸ್ ಬಂದ್ವಿ. ಇಂಪಾರ್ಟೆನ್ಸ್ ಆಫ್ ಪಾಸ್ವರ್ಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಅಲ್ಲಿ ಅದರದೇ ಆದ ಸಂಪನ್ಮೂಲ ಇರುತ್ತೆ, ಅದನ್ನ ನೋಡ್ಕೊಳ್ಬಹುದು. ಈಗ ನೋಡಿ, ವಿಡಿಯೋನು ಇದು 2ನೇ ಮಾಡ್ಯೂಲ್ನ ನೋಡಿದೀವಿ, ಅಬ್ಸರ್ವ್ ಮಾಡಿದೀವಿ, ಆದ್ರೆ ನಮಗೆ ಇಲ್ಲಿ ಯಾವುದೇ ರೀತಿ ಪ್ರೋಗ್ರೆಸ್ ಅನ್ನ ಕೊಟ್ಟಿಲ್ಲ. ಅದೇ 1ನೇ ಮಾಡ್ಯೂಲ್ ನೋಡಿ, ಕಂಪ್ಲೀಟೆಡ್, ಎಂಡ್ ಡೇಟ್ ಎರಡನ್ನೂ ಸಹ ತೋರಿಸ್ತು, ಇಲ್ಲಿ ತೋರಿಸಿಲ್ಲ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು ಇದನ್ನ, ಆಗ ನಾನು ಹೇಳಿದ್ನಲ್ಲ ಅದೇ ರೀತಿಯಾಗಿ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವತ್ತು ಯಾವತ್ತು ಈ ಒಂದು ಮಾಡ್ಯೂಲ್ ಅನ್ನ ಮುಗಿಸಿದೀರಾ ಈ ಡೇಟ್ ಅನ್ನ ಕ್ಲಿಕ್ ಮಾಡಿ. ಸೊ ಯಾವತ್ತು ಮುಗಿಸಿದ್ರೆ ಆ ಡೇಟ್ ಹಾಕಿ, ಇಲ್ಲಿ ಸ್ಟಾರ್ಟೆಡ್ ಅಂತ ಇದೆ, ಇನ್ ಪ್ರೋಗ್ರೆಸ್ ಅರ್ಧ ನೋಡಿದೀವಿ ಇನ್ನು ಅರ್ಧ ಮುಗ್ದಿಲ್ಲ ಅನ್ನೋದಿದ್ರೆ ಇನ್ ಪ್ರೋಗ್ರೆಸ್, ಇಲ್ಲ ಕಂಪ್ಲೀಟೆಡ್ ಅಂತ ಆದ್ರೆ ಕಂಪ್ಲೀಟೆಡ್ ಅಂತ ಕೊಟ್ಟು ನಿಮಗೆ ಟಾಸ್ಕ್ ನೇಮ್ ಬೇಕಾದ್ರೆ ಟಾಸ್ಕ್ ನೇಮ್ ಹಾಕೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿ
ನಮಗೆ 2ನೇ ಮಾಡ್ಯೂಲಲ್ಲಿ ಸೊ ಪ್ರತಿಜ್ಞೆ ತಗೊಳ್ಳೋದಕ್ಕೆ ಹೇಳಿದ್ರು. ಹಾಗಾಗಿ ಪ್ರತಿಜ್ಞೆ ತಗೊಂಡಿರೋದ ವಿಡಿಯೋ ತುಣುಕು ಅಥವಾ ಆಡಿಯೋ ತುಣುಕನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿಡಿಯೋ ತುಣುಕು ಅಪ್ಲೋಡ್ ಮಾಡೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ನಾವೇನ್ ಮಾಡೋದು, ಆಡಿಯೋನಾರು ಅಪ್ಲೋಡ್ ಮಾಡ್ಬೋದು, ಅಥವಾ ಅದಕ್ಕಿಂತ ಉತ್ತಮ ಯಾವುದು ಅಂದ್ರೆ ಒಂದು 2 ಇಮೇಜ್ಗಳನ್ನ ಅಪ್ಲೋಡ್ ಮಾಡುವಂಥದ್ದಾಗುತ್ತೆ. ಹಾಗಾಗಿ ಆಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಏನ್ ಮಾಡಿ, ಅಪ್ಲೋಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಚೆಕ್ ಬಾಕ್ಸ್ ಅನ್ನ ಚೆಕ್ ಇನ್ ಮಾಡ್ಕೊಂಡಿದ ತಕ್ಷಣ ಅಪ್ಲೋಡ್ ಅನ್ನೋದು ಹೈಲೈಟ್ ಆಗುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೈಪ್ ಯುವರ್ ರಿಮಾರ್ಕ್ಸ್ ಹಿಯರ್ ಅಂತ ಕೇಳಿದ್ದಾರೆ. ನಾನೇನ್ ಬರಿತೀನಿ ಇಲ್ಲಿಗೆ ಅಂದ್ರೆ, ಮಕ್ಕಳು ಪ್ರತಿಜ್ಞೆಯನ್ನು ಪಡೆಯುವ ಮೂಲಕ ಸೈಬರ್ ಸೆಕ್ಯುರಿಟಿಯ ಅರಿವನ್ನು ಅರಿತು ಅವರ ಪೋಷಕರಿಗೂ ತಿಳಿಸಲು ಬದ್ಧರಾಗಿರುತ್ತಾರೆ. ಒಂದು ರಿಮಾರ್ಕ್ಸ್ ನೀವು ರಿಮಾರ್ಕ್ಸ್ ಹಾಕ್ಬೋದು. ಇಲ್ಲಿ ನೋಡಿ 4 ರೀತಿ ಆಪ್ಷನ್ ಇದೆ. ಫೈಲ್ ಅಪ್ಲೋಡ್, ಫೈಲಾರು ಮಾಡ್ಬೋದು, ವಿಡಿಯೋನಾರು ಅಪ್ಲೋಡ್ ಮಾಡ್ಬೋದು, ಇಮೇಜಾರು ಮಾಡ್ಬೋದು, ಲಿಂಕಾರು ಮಾಡ್ಬೋದು. ನಾನೇ ಒಂದು ಇಮೇಜ್ ಮಾಡ್ತೀನಿ. ಫಸ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ನಮ್ಮದು ಇದು ಓಪನ್ ಆಗುತ್ತೆ, ಏನು ಗ್ಯಾಲರಿ ಓಪನ್ ಆಗುತ್ತೆ. ಇದರಲ್ಲಿ ಯಾವುದು ಅಂತ ನಾವು ನೋಡ್ತಾ ಹೋಗ್ಬೋದು. ನಾನು ಮಾಡಿದಂಥದ್ದನ್ನು ನಾನು ನಿಮಗೆ ತೋರಿಸ್ತೇನೆ. ನಾನು ನನ್ನ ತರಗತಿಯಲ್ಲಿ ನಿರ್ವಹಣೆ ಮಾಡಿದಂಥದ್ದನ್ನು ತಗೊಳ್ತೀನಿ. ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ನನ್ನ ತರಗತಿಯಲ್ಲಿ ಏನು ಸೈಬರ್ ಸೆಕ್ಯುರಿಟಿ ಬಗ್ಗೆ ಪ್ರತಿಜ್ಞಾವಿಧಿ ತಗೊಂಡಿರೋ ಇಮೇಜ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಆ ಒಂದು ಇಮೇಜನ್ನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಇಮೇಜ್ ಬಂದು ಇಲ್ಲಿ ಕೆಳಗಡೆ ಕೂರ್ತು. ಅದೇ ರೀತಿಯಾಗಿ ವಿಡಿಯೋನು ಸಹ ನೀವು ಅಪ್ಲೋಡ್ ಮಾಡ್ಬೋದು. ವಿಡಿಯೋ ಗಾತ್ರ ಜಾಸ್ತಿ ಇದ್ದರೆ ನೀವೇನು ಮಾಡ್ಬೋದು, ಒಂದು PDF ಅನ್ನು ಅಪ್ಲೋಡ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ, ಮತ್ತೊಂದು ಇಮೇಜನ್ನು ಹಾಕ್ತೀನಿ. ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಒಂದು ಪಾಸ್ವರ್ಡ್ ಹೇಗಿರಬೇಕು ಅನ್ನೋದು ಒಂದು ಆಕ್ಟಿವಿಟಿಯನ್ನ ಮಾಡಿದ್ದೆ. ಅದು ಮಕ್ಕಳು ಪಾಸ್ವರ್ಡನ್ನು ಬರ್ಕೊಟ್ಟಿದ್ರು. ಅದ್ರದ್ದು ಒಂದು ಇಮೇಜನ್ನು ಅಪ್ಲೋಡ್ ಮಾಡಿದೆ. ಈ ರೀತಿ ಕನಿಷ್ಠ 2 ಫೈಲ್ಗಳನ್ನು ಹಾಕುವಂಥದ್ದಾಗಬೇಕು. ಆಮೇಲೆ ಅಟ್ಯಾಚ್ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೈಲ್ಗಳು ಏನಾಗ್ತವೆ, ಅಟ್ಯಾಚ್ ಆಗ್ತವೆ. ಸೊ ಆಗ ನಾವು ವಾಪಸ್ ಬಂದರೆ ಇಲ್ಲಿ ನೋಡ್ಬೋದು, ಆಗ 2ರಲ್ಲಿ 2 ಕಂಪ್ಲೀಟೆಡ್. ಸೊ 7ರಲ್ಲಿ 2 ಕಂಪ್ಲೀಟೆಡ್ ಅಂತ ಆಗುತ್ತೆ. ಇದೇ ರೀತಿಯಾಗಿ ನೀವು ಸೊ ಇಲ್ಲಿ ಏನ್ ಮಾಡಿ, ನೀವು ಆಗಾಗ್ಲೇ ಸಿಂಕ್ ಕೊಡೋದನ್ನ ಮರಿಬೇಡಿ. ಸಿಂಕಿಂಗ್ ದ ಪ್ರಾಜೆಕ್ಟ್ ನೋಡಿ, ಸಿಂಕಿಂಗ್ ದ ಪ್ರಾಜೆಕ್ಟ್ ಅನ್ನ ಕೊಡೋದನ್ನ ಮರಿಬೇಡಿ. ಯಾಕೆ ಅಂದ್ರೆ ನೀವು ಮಾಡಿದಂತ ಕಾರ್ಯ ಉಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಸಿಂಕ್ ಅಂತ ಇರುತ್ತೆ. ಸೊ ಆ ಸಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಸಿಂಕಿಂಗ್ ದ ಪ್ರಾಜೆಕ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ 7 ಮಾಡ್ಯೂಲ್ಗಳನ್ನು ನೀವು ಮುಗಿಸ್ಕೊಂಡಿದ್ದೆ ಆದರೆ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ಅನ್ನೋ ಜಾಗದಲ್ಲಿ ನಿಮಗೆ ಸರ್ಟಿಫಿಕೇಟು ಸಿಗುತ್ತೆ. ಅಥವಾ ನಿಮ್ಮ ಮೇಲ್ ಅಥವಾ ಫೋನ್ ನಂಬರ್ ಏನು ನಮ್ಮ ಮೇಲಿಗೆ, ಯಾಕೆಂದರೆ ನಾವು ಲಾಗಿನ್ ವಿತ್ ಗೂಗಲ್ನ ತಗೊಳ್ಳೋದ್ರಿಂದ ನೀವು ಯಾವ ಮೇಲನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಮೇಲಿಗೆ ನಿಮ್ಮ ಆಕ್ಟಿವಿಟಿ ಮುಗಿದ 7 ದಿನದ ಒಳಗಡೆ ನಿಮಗೆ ಸರ್ಟಿಫಿಕೇಟು ಮೇಲಿಗೆ ಬರುತ್ತೆ. ಮತ್ತು ನಿಮ್ಮ ಪ್ರೊಫೈಲಲ್ಲೂ ಸಹ ಇಲ್ದು ಡೌನ್ಲೋಡ್ ಆಪ್ಷನ್ನಿಗೆ ಬರುತ್ತೆ. ನಮ್ಮ ದೀಕ್ಷಾದಲ್ಲಿ ಹೆಂಗೆ ಸರ್ಟಿಫಿಕೇಟ್ ಡೌನ್ಲೋಡಿಗೆ ಪ್ರೊಫೈಲಲ್ಲಿ ಕೊಟ್ಟಿದ್ದ ಆಪ್ಷನ್ನು ಮೊದಲು ನಿಷ್ಠಾ ಕಾರ್ಯಕ್ರಮದಲ್ಲಿತ್ತು, ಅದೇ ಥರ ಇದರಲ್ಲೂ ಸಹ ಬರುವಂಥದ್ದು ಆಗುತ್ತೆ. ಸೊ ಇದು ಏನು ಡಿಜಿಟಲ್ ನಾಗರಿಕ ಕಾರ್ಯಕ್ರಮದ ಒಂದು ಕೋರ್ಸನ್ನು ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಂಥ ಒಂದು ವಿಚಾರ. ಇಷ್ಟನ್ನ ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ 1-2 ಮಾತು ಹೇಳ್ತೀವಿ. ಸೊ ಲಾಗಿನ್ ಆಗೋದು ಮತ್ತೊಮ್ಮೆ ಒಂದು ಸತಿ ತೋರಿಸ್ಬಿಡ್ತೀನಿ. ಸೊ ನಾವು ಪ್ರೊಫೈಲನ್ನು ಯಾವಾಗ ದೀಕ್ಷಾವನ್ನು ಓಪನ್ ಮಾಡ್ಕೊಳ್ತೀವಿ, ಲಾಗಿನ್ ವಿತ್ ಗೂಗಲ್ ಅಂತ ತಗೊಳ್ತೀವಿ. ನಮಗೆ ಯಾವ ಮೇಲ್ ಐ ಡಿ ಸೂಕ್ತ ಆಗಿರುತ್ತೋ ಆ ಮೇಲ್ ಐ ಡಿ ಮೂಲಕ ಒಳ ಬರ್ತೀವಿ. ಫಸ್ಟ್ ಟೈಮ್ ಬಂದಾಗ ಮಾತ್ರ ನೀವೇನು ಮಾಡ್ತೀರಾ, ಪ್ರೊಫೈಲನ್ನು ಅಪ್ಡೇಟ್ ಮಾಡ್ಕೊಳ್ತೀರಾ. ಇಲ್ಲಿ ಪ್ರೊಫೈಲ್ ಐಕಾನ್ ಇದೆ. ಈ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕಾಣ್ತಾ ಇದೆ ಡಯಟ್ CKM ಅಂತ. ಇಲ್ಲಿ ಕೆಳಗಡೆ ಪರ್ಸನಲ್ ಇನ್ಫಾರ್ಮೇಷನ್ ಮತ್ತು ಅಕಾಡೆಮಿಕ್ ಇನ್ಫಾರ್ಮೇಷನ್ಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಪ್ರೊಫೈಲ್ 100% ಆಗುತ್ತೆ. ಅದಾದ ನಂತರನೇ ದೀಕ್ಷಾದಲ್ಲಿರುವ ಸಂಪನ್ಮೂಲಗಳನ್ನು ನಾವು ಬಳಸೋದಿಕ್ಕೆ ಸೂಕ್ತ ಆಗುವಂಥದ್ದು ಆ ಒಂದು ಕೆಲಸ ಆಗಬೇಕು. ಅದು ಒನ್ ಟೈಮ್ ಮಾತ್ರ. ಅದಾದ್ಮೇಲೆ ನಾವೇನು ಮಾಡ್ತೀವಿ, ಡಿಜಿಟಲ್ ನಾಗರಿಕನ ಅಸೆಸ್ ಮಾಡೋದು ಹೇಗೆ ಅಂದರೆ, ಪ್ರತಿ ಬಾರಿ ಇಲ್ಲಿ ಬ್ರೌಸ್ ಬೈ ಕೆಟಗರಿಯಲ್ಲಿ 4 ಇರುತ್ತೆ. ಕೋರ್ಸು, ಡಿಜಿಟಲ್ ಟೆಕ್ಸ್ಟ್ ಬುಕ್ಕು, ಅಬ್ಸರ್ವೇಷನ್ ಪ್ರಾಜೆಕ್ಟ್ ಅಂತ. ಪ್ರಾಜೆಕ್ಟ್ ಅಂಡರಲ್ಲಿ ನಮಗೆ ಡಿಜಿಟಲ್ ನಾಗರಿಕ ಇರುತ್ತೆ. ಆ ಡಿಜಿಟಲ್ ನಾಗರಿಕ
ನಾವು ಓಪನ್ ಮಾಡ್ಕೊಂಡ್ರೆ ಅಸೈನ್ಡ್ ಮೀ ಅನ್ನೋದು ಅಂಡರ್ ಅಲ್ಲಿ ಮೇಕಿಂಗ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನೋದು ನಮಗೆ ಡಿಜಿಟಲ್ ನಾಗರಿಕ್ ಕಾರ್ಯಕ್ರಮದ ಕೋರ್ಸ್ನ ಒಂದು ಟೈಟಲ್ ಆಗಿರುತ್ತೆ. ಆ ಟೈಟಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗೆ ನಮ್ಮ ಕೋರ್ಸ್ ಬರುತ್ತೆ. ಫಸ್ಟ್ ಸ್ಟಾರ್ಟ್ ಇಂಪ್ರೂವ್ಮೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸತಿ ಜಾಯಿನ್ ಆದ್ರೆ ಪ್ರತಿ ಸತಿ ಬರುತ್ತೆ. ಸೊ ನಮ್ಮ ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಟಾಸ್ಕ್ ಡೀಟೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ 7 ಮಾಡ್ಯೂಲ್ಗಳು ಸಹ ಸಿಗ್ತವೆ. ಲೋಡ್ ಮೋರ್ ಅನ್ನೋದ್ರ ಮೇಲೆ ಮಾಡಿ 7 ಮಾಡ್ಯೂಲ್ಗಳು ಸಹ ನಿಮಗೆ ಸಿಗುವಂಥದ್ದಾಗುತ್ತೆ. ಪ್ರತಿಯೊಂದು ಮಾಡ್ಯೂಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ವಾಚ್ ಮಾಡಿ, ನೋಡಿ. ಸೊ ವ್ಯೂ ರಿಸೋರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ವಾಚ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದನ್ನ ನೋಡ್ತೀರಾ, ನೋಡಿದ ಮೇಲೆ ಏನ್ ಮಾಡ್ತೀರಾ, ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅನ್ನೋದ್ರ ಕ್ಲಿಕ್ ಮಾಡಿ ಎಂಡ್ ಡೇಟ್ ಯಾವತ್ತು, ಸ್ಟೇಟಸ್ ಕಂಪ್ಲೀಟೆಡ್ ಇನ್ ಪ್ರೋಗ್ರೆಸ್ ಅಂತ ಕೊಟ್ಟು ಆಡ್ ಫೈಲ್ ಅನ್ನ ಕೊಡ್ತೀರಾ. ಆಕ್ಟಿವಿಟಿ ಕೊಟ್ಟಾಗ ಆಡ್ ಫೈಲ್ ಕೊಡ್ತೀರಾ. ಮೊದಲೇದ್ರಲ್ಲಿ ಆಕ್ಟಿವಿಟಿ ಇಲ್ಲ, ಎರಡನೇದ್ರಲ್ಲಿ ಏನಾಗಿದೆ, ನಮಗೆ ಆಕ್ಟಿವಿಟಿ ಕೊಟ್ಟಿದ್ದಾರೆ ಪ್ರತಿಜ್ಞೆ ತಗೊಳ್ಳೋ ಅಂಥದ್ದನ್ನ. ಆ ಒಂದು ಕೆಲಸವನ್ನ ನಾವು ಮಾಡೋ ಅಂಥದ್ದಾಗುತ್ತೆ. ಸೊ ಎರಡನೇದು ಇಲ್ಲಿ ಹೇಗೆ ಅಂದ್ರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀವಿ, ಎಂಡ್ ಡೇಟ್ ಕೊಡ್ತೀವಿ, ಸ್ಟೇಟಸ್ ಕೊಡ್ತೀವಿ, ಇನ್ ಪ್ರೋಗ್ರೆಸ್ ಆರ್ ಕಂಪ್ಲೀಟೆಡ್ ಸ್ಟೇಟಸ್ ಕೊಡ್ತೀವಿ, ಆಡ್ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಚೆಕ್ ಬಾಕ್ಸ್ ಮಾಡಿ ಅಪ್ಲೋಡ್ ಅಂತ ಕೊಟ್ಟಿದ ತಕ್ಷಣನೇ ಇಲ್ಲಿ ಇಮೇಜ್ ಬೇಕಾ, ವಿಡಿಯೋ ಮಾಡ್ಕೊಂಡಿದ್ದೀರಾ, ಫೈಲ್ ಮಾಡ್ಕೊಂಡಿದ್ದೀರಾ, ಲಿಂಕ್ ಇದೆಯಾ, ನೀವು ಮಾಡಿದ ವಿಡಿಯೋನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಅಲ್ಲಿಂದನೂ ಸಹ ನೀವು ಕೊಡ್ಕೊಳ್ಬೋದು. ಈಗ ಆಲ್ರೆಡಿ ನಾನು 2 ಫೈಲ್ ಅಪ್ಲೋಡ್ ಮಾಡಿರೋದ್ರಿಂದ ಅವೆರಡು ಇಲ್ಲಿ ತೋರಿಸ್ತಾ ಇದೆ. ಗೊತ್ತಾಗ್ತಾ ಇದೆಯಲ್ಲ. ಸೊ ಅದಾದ್ಮೇಲೆ ಇಲ್ಲಿ ವಾಪಸ್ ಬಂದ್ರೆ ನಮಗೆ ಅವೆರಡು ಪ್ರೋಗ್ರೆಸ್ ಆಗುತ್ತೆ. ಪ್ರತಿ ಸರಿ ನೀವು ಇಲ್ಲಿ ಸಿಂಕ್ ಕೊಡು ಅನ್ನೋದು ಒಂದಿದೆಯಲ್ಲ, ಸಿಂಕ್ ಅನ್ನೋದು ಇರುತ್ತೆ, ಸಿಂಕ್ ಮಾಡೋದನ್ನ ಮರಿಬೇಡಿ. ಸಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ನಾವು ಮಾಡಿದ ಕೆಲಸ ಸಿಂಕ್ ಆಗಿ ಅಪ್ಡೇಟ್ ಆಗುತ್ತೆ. ಸೊ 7 ಮಾಡ್ಯೂಲ್ಗಳನ್ನ ಕಂಪ್ಲೀಟ್ ಮಾಡಿದ 7 ದಿನದ ಒಳಭಾಗದಲ್ಲಿ ನಿಮ್ಮ ಮೇಲ್ಗೆ ಮತ್ತು ನಿಮ್ಮ ಪ್ರೊಫೈಲ್ಗೆ ಈ ಒಂದು ಕೋರ್ಸ್ನ, ಈ ಒಂದು ಡಿಜಿಟಲ್ ನಾಗರಿಕ್ ಕಾರ್ಯಕ್ರಮದ ಸರ್ಟಿಫಿಕೇಟ್ ಬರುತ್ತದೆ. ಸೊ ಇಷ್ಟು ಹೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ಧನ್ಯವಾದನ ತಿಳಿಸ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.